ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿವಾಹ ವಿಚಾರವಾಗಿ ನಾನು ಒಂದು ಸರಳ ಪರಿಹಾರವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾಕೆ ಅನ್ನೋದನ್ನು ಪೂರ್ತಿ ಕೇಳಿಸ್ಕೊಳ್ಳಿ. ಕೆಲವೊಂದು ಸಲ ನಾವು ಹುಡುಗ ಅಥವಾ ಹುಡುಗಿ, ವಧು ಅಥವಾ ವರನನ್ನು ತೋರಿಸಿದಾಗ ಇವ್ರುಗಳಿಗೆ ಇಷ್ಟ ಆಗಲ್ಲ. ಅತಿ ಹೆಚ್ಚಾಗಿ ಮನೆಯವರು ಬೇಸತ್ತು ಹೋಗ್ಬಿಡ್ತಾರೆ. ಎಷ್ಟಂತ ಗಂಡು ಹುಡುಕೋದು, ಎಷ್ಟಂತ ಹೆಣ್ಣು ಹುಡುಕೋದು, ಯಾವುದೂ ಒಂದು ಸೆಟ್ ಆಗ್ತಾ ಇಲ್ವಲ್ಲ ಅಂತ. ಅದೇ ರೀತಿ ಇವ್ರಿಗೆ ಕೂಡ ಬರುವಂಥ ಗಂಡಾಗಿರಲಿ ಅಥವಾ ಬರುವಂಥ ಹೆಣ್ಣಾಗಿರಲಿ ಇವ್ರಿಗೂ ಇಷ್ಟ ಆಗ್ತಾ ಇರಲ್ಲ. ನೋಡಿ ತೋರಿಸಿ ಬರೋರೆಲ್ಲರೂ ಬೇಜಾರಾಗ್ತಾರೆ ಹೊರತು ಇವರಿಗೆ ಯಾವುದೇ ರೀತಿಯಾದಂಥ ಒಂದು ವಿವಾಹ ಭಾಗ್ಯ ಕೂಡಿ ಬರ್ತಾ ಇಲ್ಲ. ಸೊ ಈ ಥರದ ಕೇಸ್ ಇದ್ದಾಗ ಅಥವಾ ಈ ಥರದ ಒಂದು ಸಮಸ್ಯೆ ಇದ್ದು ವಿವಾಹ ವಿಳಂಬ ಆಗ್ತಾ ಇದೆ ಅಂದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, 108 ಬಿಳಿ ಹೂ, ಕಟ್ಟಿರುವಂಥ ಹೂವಲ್ಲ, ಬಿಳಿ ಹೂ ಇರಬೇಕು. 108 ಬಿಳಿ ಹೂಗಳನ್ನ ತಗೊಳ್ಳಿ. 108 ಬಿಲ್ವಪತ್ರೆ, ಇದರ ಜೊತೆಗೆ ಒಂದು ತಂಬಿಗೆಯಲ್ಲಿ ನೀರು, ಇಷ್ಟನ್ನು ತಗೊಂಡೋಗಿ ಶಿವನಿಗೆ ಪ್ರತಿ ಸೋಮವಾರ ಅರ್ಪಿಸುತ್ತಾ ಬನ್ನಿ. ನಿಮಗೆ ಬರುವಂಥ ವರ ಅಥವಾ ವಧು ನೀವು ಇಚ್ಛಿಸಿರುವ ಅಥವಾ ನೀವು ಒಪ್ಪಿಕೊಳ್ಳುವ ವಧು ಅಥವಾ ವರ ಬರಲು ಪ್ರಾರಂಭ ಆಗುತ್ತೆ, ಬಂದೇ ಬರುತ್ತೆ. ಇದನ್ನು ಪ್ರತಿ ಸೋಮವಾರ ನೀವು ಕೊಡ್ತಾ ಬನ್ನಿ. ಎಲ್ಲಿವರೆಗೂ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ನೀವು ಇಷ್ಟಪಟ್ಟಿರುವಂಥ ವಧು ಅಥವಾ ವರ ಬಂದು ನಿಮಗೆ ಒಪ್ಪಿಗೆ ಆಗುವ ತನಕ ಇದನ್ನು ಪ್ರತಿ ಸೋಮವಾರ 108 ಬಿಳಿ ಹೂವು, 108 ಬಿಲ್ವಪತ್ರೆ, ಒಂದು ತಂಬಿಗೆಯಲ್ಲಿ ನೀರನ್ನು ಶಿವನಿಗೆ ಅರ್ಪಿಸುತ್ತಾ ಬನ್ನಿ ಪ್ರತಿ ಸೋಮವಾರ ದಿವಸ. ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಬದಲಾವಣೆ ಆಗುತ್ತೆ. ಭಾಳಷ್ಟು ಹುಡುಗಿಯರನ್ನ ನೋಡ್ಬಿಟ್ಟೆ, ಇದಕ್ಕೆ ಮೇಲೆ ನಾನು ನೋಡೋಕ್ಕೆ ಬರಲ್ಲ, ನನಗೆ ಒಂಥರ ಬೇಜಾರಾಗ್ಬಿಟ್ಟಿದೆ, ನನಗೆ ಮದುವೆ ಆಗುತ್ತೆ ಇಲ್ವೋ ಗ್ಯಾರಂಟಿ ಇಲ್ಲ ಅನ್ನುವಂಥವ್ರು ಕೆಲವೊಂದು ಗಂಡು ಮಕ್ಕಳು ಇದ್ದಾರೆ. ಅದೇ ರೀತಿ ಹೆಣ್ಣು ಮಕ್ಕಳು ಕೂಡ ಅಷ್ಟೇ. ಎಷ್ಟು ಜನರ ಮುಂದೆ ಬಂದು ನಿಲ್ಲೋದು, ಯಾರು ನನ್ನ ಇದು ಮಾಡ್ತಾ ಇಲ್ಲ, ಎಲ್ಲರೂ ನನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಅಥವಾ ಬರುವಂಥ ಯಾವುದೇ ವ್ಯಕ್ತಿ ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ನುವಂಥ ಯೋಚನೆ ಇದ್ದರೆ ಅಂಥವರಿಗೋಸ್ಕರ ಈ ಪರಿಹಾರವನ್ನು ನಾನು ನೀಡಿದ್ದೀನಿ. ಅಂಥವರು ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಈ ವಿಡಿಯೋವನ್ನು ಅವ್ರ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಅದೇ ರೀತಿ ವಿಷಯಗಳು ಚೆನ್ನಾಗಿ ಬರ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಮಾಡಲು ಮತ್ತು ಲೈಕ್ ಮಾಡಲು ಮಾತ್ರ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.